योगिमानसपद्मार्कं सच्चिदानन्दविग्रहं सद्विद्याधारनिलयं सुब्रह्मण्यमहं भजे। विश्वावसो नाम संवत्सರದ ಮಾರ್ಗ ಪುಷ್ಯ ಶುದ್ಧ ಷಷ್ಠಿ ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ನಡೆಯಲಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇನೆ ನಾಗಾರಾಧನೆಯಲ್ಲಿ ಪ್ರಸಿದ್ಧವಾದಂತಹ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಇಲ್ಲಿ ಒಂದೇ ಶಿಲೆಯಲ್ಲೇ ಸ್ವಾಮಿ ಸ್ವಯಂಭೂ ಮುಂಭಾಗದಲ್ಲಿರುವಂತಹ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ನರಸಿಂಹದೇವರು ಇರ್ತಾರೆ. ಒಂದೇ ಶಿಲೆಯಲ್ಲಿ ಏಕಕಾಲದಲ್ಲಿ ಎರಡೂ ದೇವರ ದರ್ಶನ ಮಾಡುವಂತಹ ಪ್ರಸಿದ್ಧವಾದಂತಹ ಕ್ಷೇತ್ರ ಇದು. ಈ ವಿಶ್ವಾವಸನಾಮ ಸಂವತ್ಸರದಲ್ಲಿ ಭಕ್ತಾದಿಗಳಲ್ಲಿ ಗೊಂದಲ ಉಂಟಾಗಿರೋದೇನಪ್ಪಾ ಅಂದ್ರೆ ಪಂಚಾಂಗದಲ್ಲಾಗಿರ್ಬೋದು, ಕ್ಯಾಲೆಂಡರಲ್ಲಾಗಿರ್ಬೋದು. ಪಂಚಾಂಗದಲ್ಲಿ 25 ಬ್ರಹ್ಮರಥೋತ್ಸವನ್ನ ಕೊಟ್ಟಿರ್ತಾರೆ. ಕ್ಯಾಲೆಂಡರ್ ಅಲ್ಲಿ 26ನೇ ತಾರೀಕು ಬ್ರಹ್ಮರಥೋತ್ಸವ ಷಷ್ಠಿ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಸಣ್ಣದೇನಪ್ಪಾ ಅಂದ್ರೆ ಪ್ರಮಾಣ ಮಾತ್ರ ಹೆಚ್ಚು ಕಮ್ಮಿ ಇರುತ್ತೆ. 25ನೇ ತಾರೀಕು ಷಷ್ಠಿಯ ಪ್ರಮಾಣ ವ್ಯಾಪ್ತಿ ಜಾಸ್ತಿ ಇರುತ್ತೆ, 26 ಕಮ್ಮಿ ಇರೋದ್ರಿಂದ ನಾವು 25ನೇ ತಾರೀಕು ಪ್ರಮಾಣ ಜಾಸ್ತಿ ಇರೋದ್ರಿಂದ ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿರ್ತೀವಿ. ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕೈಂಕರ್ಯಗಳೆಲ್ಲ ನಡೆಯುತ್ತೆ. ಎಲ್ಲಾ ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನ ಮಾಡಿ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಕರ್ಮಗಳನ್ನು ಕಳ್ಕೊಂಡು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಎಲ್ಲಾ ಭಕ್ತಾದಿಗಳಿಗೂ ಸುಸಜ್ಜಿತವಾದಂತಹ ವ್ಯವಸ್ಥೆ ಮಾಡಿದರೆ ಎಲ್ಲಾ ವರ್ಷಗಳಿಗಿಂತ ಈ ವರ್ಷದಲ್ಲಿ ಒಳ್ಳೆ ವ್ಯವಸ್ಥೆ ಇದೆ. ಎಲ್ಲಾ ವ್ಯವಸ್ಥೆಗಳನ್ನು ಬಂದು ಭಕ್ತಾದಿಗಳು ಅದನ್ನ ಸದ್ವಿನಿಯೋಗ ಮಾಡ್ಕೋಬೇಕಾಗಿ ಪ್ರಾರ್ಥನೆ.